ಯವ ಮೇಘ ಆಗಿದ್ದಾಗೋಗೈತಿ, ಎದ್ದೇಳವ, ಊಟ ಮಾಡಿದ್ದೇಳ. ನಿನ್ನಿಂದನ ಏನು ತಿಂದಿಲ್ಲ, ಎದ್ದೇಳವ ಮಗಳ. ಯವ ನನ್ನ ಮನಸ್ಸು ಸರಿ ಇಲ್ಲ. ಏನು ನಂಗೆ ಜುಲ್ಮಿಲೆ ಊಟ ಮಾಡು ಅಂತ ಹೇಳ್ಬೇಡ. ನನ್ನ ಮನಸ್ಸು ತಿಳಿಯಾಗ್ಲಿ, ಅವಾಗ ನಾನೇ ಎದ್ದು ಊಟ ಮಾಡ್ತೀನಿ. ಮಗಳ, ನೀ ಹಿಂಗತೆ ನೊಂದ್ಕೊಂಡು ಊಟ ಬಿಟ್ಟು ಹಿಂಗತೆ ಕೊರಕೋತ ಕುಂತ್ರ ಹೆತ್ತ ತಾಯಿಗೆ ಎಷ್ಟು ಸಂಕಟ ಆಕೈತವ. ಹೇಳು, ಮಕ್ಕ ತಕ್ಕೋ, ಆಗಿದ್ದಾಗೋತ್ ಏನ್ ಮಾಡ್ಬೇಕು? ಹಣೆ ಬರ ಇದ್ದಂಗ ಆಗ್ತಿರ್ತತಿ. ಏನ ಆ ದೇವ್ರ ಅಪ್ಪಣೆ ಇಲ್ದಂಗ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಂಗಿಲ್ಲ ಅಂತ. ಏನೋ ಒಂದು ಧೈರ್ಯ ತಗೊಂಡು ಎದ್ದೇಳವ, ಊಟ ಮಾಡಿ ಎದ್ದೇಳು. ಯವ ನನಗ ಜುಲ್ಮಿ ಮಾಡಬೇಡಬೇ, ನಂದು ಮನಸ್ಸು ತಿಳಿಯಾಗ ಮಟಾರ ಬಿಟ್ಬಿಡು ನನ್ನನ್ನ, ಇಲ್ಲಂದ್ರೆ ಎತ್ತಾಗಾರ ಹೋಗ್ಬಿಡ್ತೀನಿ ನೋಡು. ಹೋಗ್ಬೇಕಿಲ್ಲ, ಇಲ್ಲಿ ಯಾಕೆ ಬಂದಿ? ಅಣ್ಣ, ಅಪ್ಪ ಎಲ್ಲ ವಿಷಯ ಹೇಳ್ದ ನನಗ. ಆ ರಮೇಶನ ಮದ್ವಿ ಆಗು ಅಂತ ಎಷ್ಟು ಹೇಳ್ದೆ ನಾನು. ಕೇಳ್ದೆಯಾ ನೀನು? ಇಲ್ಲ, ಓಡೋದಿಲ್ಲ. ಓಡೋಗಿ ಮದ್ವಿ ಮಾಡ್ಕೊಂಡು ಮತ್ತೆ ಈ ಪರಿಸ್ಥಿತಿಗೆ ಬಂದು ಕುಂತಿ. 2 ದಿನ ಇರ್ತೀಯ ಇರು, 4 ದಿನ ಇರ್ತೀಯ ಇರು. ಏನು ಅದ್ರ ಮೇಲೆ ಇರಕ್ಕೆ ಹೋಗ್ಬೇಡ. ಎಲ್ಲಿ ಹೊಕ್ಕಿ ಹಾಳಾಗಿ ಹೋಗ್ಬಿಡು. ಇಲ್ಲಂದ್ರೆ ಆ ರಮೇಶನಾರ ಮದ್ವಿ ಆಗ, ನಾನು ಅವನಿಗೆ ಕಾಲಿಗೆ ಬಿದ್ದರ ಒಪ್ಪಿಸ್ತೀನಿ. ಅವಾ ನನಗೂ ಕೆಲಸ ಕೊಡ್ತಾನ, ಅಪ್ಪಗೂ ಕೆಲಸ ಕೊಡ್ತಾನ, ನಮ್ಮ ಮನಿ ಬಾಳೆ ಮಂತನ ಎಲ್ಲ ನೋಡ್ಕೊಂಡು ಹೋಗ್ತಾನವ. ಅವ ಚಲೋ ಅದಾನ ರಮೇಶ, ಅವನೊಂದು ಮದ್ವಿ ಆಗ್ಬಿಡು. ಅಣ್ಣ ನೀನ ಈ ಮಾತು ಹೇಳಕ್ ಕುಂತಿದ್ದು, ನಾ ರೊಕ್ಕ ಕಳಿಸ್ದಾಗೆಲ್ಲ ಕೊಟ್ಟಾಗೆಲ್ಲ ಹೆಂಗಿಸ್ಕೊಂಡಿ ನೋಡು ನನ್ನ ಮನಿ ಮಠ ಬಂದು. ಈಗ ತಂಗಿ ಕಷ್ಟದಾಗಿದ್ದಾಗ ನಿನಗ ತಂಗಿ ವಜ್ಜೆ ಆಗ್ಬಿಟ್ಲೇನ? ನಾನದ ಚಲೋ ಇದ್ದಾಗ ರೊಕ್ಕ ಕೊಡು ಮುಂದ ಇದ್ರ ನಿನ್ನಂತ ತಂಗಿ ಇರ್ಬೇಕು ಅಂದಿಲ್ಲಣ್ಣ. ಇಷ್ಟೇನು? ನಿನ್ನಂತ ಅಣ್ಣನಿಂದ ಅಣ್ಣನ ಕುಲಕ್ಕ ಅವಮಾನ. ಜಾಸ್ತಿ ಮಾತಾಡಬೇಡ. ಏನು ನಿನ್ನಿಂದ ನನ್ನ ಮದ್ವಿ ಆಗಂಗಿಲ್ಲ. ನಾದ್ನಿ ಇದ್ದ ಮನ್ಯಾಗ ನಾಯಿನೂ ಬಾಳೆ ಮಾಡಂಗಿಲ್ಲ ಅಂತ. ಇನ್ನ ನೀ ಇಲ್ಲಿ ಕುಂತು ಬಿಟ್ರ ನನ್ನ ಮದ್ವಿ ಕತಿ ಗೋವಿಂದ ಆಕೈತಿ. ನೀನು ಇರಾಕ್ ಹೋಗ್ಬೇಡ ಇಲ್ಲಿ. ಏನ ಎತ್ತಗರ ಹಾಳಾಗಿ ಹೋಗ್ಬಿಡು. ಇಲ್ಲ ನೀನು ಗಂಡನ ಮನಿ ಬಾಕ್ಲಕ್ಕ ಕುಂದ್ರು ಅವ್ರರ ಮರಿಗೆ ನಿನ್ನನ್ನ ಕರ್ಕೋಬಹುದು. ಆದ್ರ ನಾನು ಈ ಮನ್ಯಾಗ ನಿನ್ನನ್ನ ಕೊಡಂಗಿಲ್ಲ. ನಡಿ, ಎದ್ದೇಳಿ ನೀನು. ನೋ ಅಪ್ಪ, ಏನು ಮಾತಾಡಕ್ ಕುಂತಿಲ್ಲ ನೀನು? ಯವ್ವ, ನಾ ಇದ್ದಿದ್ದು ಹೇಳ್ತೀನಿ ನೋಡು. ನಂದು ಮದ್ವಿ ವಯಸ್ಸಾಗೈತಿ. ನಾನು ಮದ್ವಿ ಮಾಡ್ಕೊಂಡು ಚಂದಾಗಿ ಇರ್ಬೇಕು 4 ಮಂದಿ ಹಂಗ. ಈಕಿ ಇಲ್ಲಿ ಬಂದು ಕುಂತು ಬಿಟ್ರ ಯಾರು ಕೊಟ್ಟಾರ ನಮ್ಮ ಮನೆಗೆ ಹೆಣ್ಣು? ನಾ ಹೇಳ್ತೀನಲ್ಲ, ಈಕಿನ ಮನೆಯಿಂದ ಹೊರಗೆ ಹಾಕ ಅಷ್ಟೇ. ನೋಡ್ಲಾಪ್ಯ, ನನ್ ತಲೆ ಕೆಡಿಸ್ಬೇಡ. ಪಾಪ ಅದ ಮೊದ್ಲು ನೋವ್ನ್ಯಾಗ ಒದ್ದಾಡ ಕುಂತತಿ, ಕಣ್ಣೀರ್ನ್ಯಾಗ ಕೈ ತೊಳ್ಯಾಕ ಕುಂತತಿ. ಆಕಿ ಗೋಳ ಕಟ್ಕಬೇಡ. ತಂಗಿನ ತಾಯಿ ತರ ನೋಡ್ಕೋ, ಮುಂದ ನಿನಗೂ ಒಳ್ಳೇದಾಕೇತ್ಲಾ. ಈಕಿ ಇದ್ರಿ ಎನ್ಬೆ ಒಳ್ಳೇದಾಕೇತಿ. ಗಂಡನ್ ಬಿಟ್ಬಿಟ್ಟು ಬಂದು ಕುಂತು ಬಿಟ್ಲು. ಓಣ್ಯಾನ ಮಂದಿ ಹಂಗ್ಸಾ ಕುಂತಾರ. ಓಡೋದ್ಲು 4 ದಿನ ನೆಟ್ಟಗ್ ಬಾಳೆ ಮಾಡಕ್ ಆಗ್ಲಿಲ್ಲ, ಓಡಿ ಬಂದು ಒಕ್ಕಂಡಾಳ ನೋಡ್ ಮನಿ. ಅಯ್ಯೋ ಏನೇನ್ ಮಾಡ್ಯಾಳೋ ಏನೋ ಅನ್ನ ಕುಂತಾರ. ಇದನ್ನೆಲ್ಲ ಅನ್ನಿಸ್ಕೋಬೇಕೇನ್ ಬೇ? ಅನ್ಲಿ ಬಿಡ್ಲ, ಅನ್ಲಿ. ಇಷ್ಟ ಅಲ್ಲ, ಇನ್ನ ಬೇಕಾದಷ್ಟು ಅನ್ಲಿ. ಆದ್ರ ನಾನ್ ನನ್ನ ಮಗಳನ್ನ ಬಿಟ್ಕೊಡಂಗಿಲ್ಲ. ಅಷ್ಟಕ್ಕೂ ಮರ್ಯಾದೆ ಬಗ್ಗೆ ಮಾತಾಡ್ತೀಯಲ್ಲ, ನೀ ಕುಡ್ದು ಬೀಳ್ತೀಯಲ್ಲ, ಕುಡ್ದು ತೂರಾಡ್ತೀಯಲ್ಲ, ನನಗ ಹೊಡ್ಯಾಕ್ ಬಂದ್ ರೊಕ್ಕ ಇಸ್ಕೊಂತೀಯಲ್ಲ, ಅವಾಗ ಬುದ್ಧಿ ಎಲ್ಲ ಲಜ್ಜಿ ತಿನ್ನಕ್ ಹೋಗಿರ್ತತನ? ನೀ ಖರೆ ಗಂಡ ಮಗ ಆಗಿದ್ರ ನಿಂಗ ಮರ್ಯಾದೆ ಅನ್ನೋದಿತ್ತಂದ್ರ ನೀನ ಸ್ವಂತವಾಗಿ ದುಡ್ದು ನಮ್ಮನ್ನೆಲ್ಲ ಸಾಕಿ ನಿನ್ ತಂಗಿ ಬಾಳೆ ನೆಟ್ಟಗ್ ಮಾಡಿ ಆಮೇಲೆ ಮದ್ವಿ ಮಾಡು ಅಂತ ಕೇಳು. ಅವಾಗ ನಿನ್ನ ಗಂಡ ಮಗ ಅಂತ ಹೆತ್ತಿದಕ್ಕೂ ಸಾರ್ಥಕ ಆಕೇತಿ. ಬಂದ್ ಬಿಟ್ಟ ಇಲ್ಲಿ ವೇಣು ವಾಕ್ಯ ಹೇಳಾಕ ನಮಗ. ಮೊದ್ಲ ನಮ್ದು ಹೊಟ್ಟಿ ಹುರ್ದೋಗೈತಿ, ಇನ್ನ ಒಟ್ಟು ಉರ್ಸ್ಬೇಡ, ಹೋಗಿಲ್ಲಿಂದ. ಯವ್ವ, ನಾನು ಈಗ ಹೋಗ್ಬೋದು, ಆದ್ರೆ ಈ ನಾಯಂತಕ್ಕಿ ನಮ್ಮ ಮನ್ಯಾಗ ಇಟ್ಕೊಳಂಗಿಲ್ಲ ಅಷ್ಟೇ. ಆ ರಮೇಶನ ಮದ್ವಿ ಆಗಿದ್ರ ನಾವೆಲ್ಲರೂ ಎಷ್ಟು ಚಲೋ ಇರ್ತಿದ್ವಿ. ನಮ್ಮ ಪರಿಸ್ಥಿತಿ ಅವನಿಗೆ ಗೊತ್ತಿದ್ದು ಮದ್ವಿ ಆಗಕ್ ಹೂ ಅಂದಿದ್ದ ಅವ. ಯವ್ವ, ನಾ ಹೇಳ್ತೀನಲ್ಲ, ಈಗ್ಲೂ ಕಾಲ ಮಿಂಚಿಲ್ಲ. ಆ ರಮೇಶನ್ ಕೂಟ ಈಕಿನ ಮದ್ವಿ ಮಾಡ್ಬಿಡು. ನಾವು ಚಲೋ ಇರ್ತೀವಿ, ಈಕಿನೂ ಚಲೋ ಇರ್ತಾಳ. ನಾ ಸತ್ರು ಸರಿ, ವೀರೇಶನ್ ಜೋಡಿನ ಇರಾಕಿ, ಯಾರನ್ನು ಮದ್ವಿ ಆಗಂಗಿಲ್ಲ ಅಷ್ಟೇ. ನನಗೆ ಯಾರು ಮದ್ವಿ ಆಗು ಅಂತ ಜುಲ್ಮಿ ಮಾಡಕ್ ಹೋಗ್ಬ್ಯಾಡ್ರಿ. ಇದಕ್ಕೆ ಮಿಕ್ಕಿ ನಂಗೆ ಏನಾರ ಮಾತಾಡ್ಸೋದಾಗ್ಲಿ, ನಂಗ ಮದ್ವಿ ಮಾಡ್ಕೊ ಅಂತ ಕಿರುಕುಳ ಕೊಟ್ಟು ನನ್ನ ಮನಸ್ಸು ಪರಿವರ್ತನೆ ಮಾಡಕ್ ನೋಡಿದ್ರಿ ಅಂದ್ರ ವಿಸ ಕುಡ್ದು ಸಾಯ್ತೀನಿ ನಾನು. ಯವ್ವ, ನಾ ಇದ ಮೊದ್ಲು ಹೇಳಕ್ ಕುಂತಾನಿ, ಇದ ಕೊನಿ. ನಾ ಇನ್ನ ಒಂದು ಮದ್ವಿ ಆಗಂಗಿಲ್ಲ ಅಷ್ಟೇ. ಬ್ಯಾಡವ, ಆಗ್ಬೇಡ, ಸಮಾಧಾನ ಮಾಡ್ಕೋರ ಮಗಳ. ನಿಂಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಈ ಅವ್ವ ಬದುಕಂಗಿಲ್ಲವ. ನಿಮ್ಮ ಒಟ್ಟಿಗೆ ಅನ್ನ ತಿನ್ನೋ ಜನ ಅಲ್ಲ ನೀವು, ಮನಿ ಹಾಳು ಮಾಡೋರು ನೀವು. ಹಲ್ಕಟ ಬಾಡೆ ಕುಡ್ದು ತೂರಾಡಕ್ ಬರ್ತತಿ. ಸ್ವಂತ ತಂಗಿ ಬಾಳೆ ನೆಟ್ಟಗ್ ಮಾಡಕ್ ಬರಂಗಿಲ್ಲ ಇವನಿಗ. ಎಲ್ಲ ಇಂತವ ಕುಡ್ಯಾವು. ಆ ದೇವ್ರ ಕಣ್ಣ ಮಣ್ಣು ತುಂಬ್ಲಿ, ನಮಗೊಂದ್ ಚಲೋ ಬಾಳೆ ಮಾಡಕ್ ಕೊಡ್ಲಿಲ್ಲ. ಯವ್ವ, ಆಗುದಿಲ್ಲ ಒಳ್ಳೇದಕ್ಕ. ಹೋಗ್ಲಿ ಬಿಡು, ನೀ ಯಾಕೆ ಬೇಸರ ಮಾಡ್ಕೊಂತಿ? ನನ್ನಿಂದನೇ ಇಷ್ಟೆಲ್ಲ ಆಗೈತಿ. ಇವತ್ತಲ್ಲ ನಾಳೆ ವೀರೇಶ ಬರ್ತಾನ ಅಂತ ನನ್ ಮನಸ್ಸು ಹೇಳಕ್ ಕುಂತಿದ್ ಬೇಯವ್ವ. ಬರ್ತಾನವ, ನನ್ನನ್ ಬಿಟ್ಟಿರಂಗಿಲ್ಲ. ಈಗ ಸಿಟ್ಟನ್ಯಾಗ ಅವ್ರ ಅವನ್ ಮಾತ್ ಕೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿರ್ಬೋದು, ಆದ್ರ ಅವನ ಮನಸ್ನ್ಯಾಗ ನಾನ್ ಅದಿನ್ ಬೇಯವ್ವ. ನನ್ನನ್ ಬಿಟ್ಟಿರಕ್ ಆಗಂಗಿಲ್ಲ ಅವನಿಗ. ಆಗ್ಲಿ ನೀ ಹೇಳ್ದಂಗ ಆಗ್ಲಿ. ಹಂಗಾತಂದ್ರ ನಂಗೂ ಬಹಳ ಖುಷಿಯವ ಮಗಳ. 2 ತುತ್ತು ಊಟ ಮಾಡ್ವಾ ಯವ್ವ, ನಾ ಆಮೇಲೆ ಊಟ ಮಾಡ್ತೀನಿ. ಊಟ ಬಿಟ್ಟು ಸಾಯಂಗಿಲ್ಲ ತಗೋ. ಆದ್ರ ಇಷ್ಟು ದಿನ ನಾನು ಭಾಂಡೆ ತಿಕ್ಕಕ್ ಹೋಗಂಗಿಲ್ಲ ಅಂತ ನಿಂಗ ಬೈತಿದ್ದೆ. ಆದ್ರೆ ನಂಗೂ 1-2 ಮನಿ ಹಚ್ಕೊಟ್ಟು ಬಿಡ್ಬೆ. ಇಲ್ಲಿದ್ದು ನಿಂಗೆ ಗೊಜ್ಜಿಯಾಗಿ ಅಣ್ಣನ ಕೈಲಿ ಅನ್ನಿಸ್ಕೊಂಡು ಊಟ ಮಾಡಕ್ ಆಗಂಗಿಲ್ಲ. ನಂಗೂ 1-2 ಮನಿ ಬಾಂಡೆ ತಿಕ್ಕಕ್ ಹಚ್ಕೊಟ್ಟು ಬಿಡ್ಬೇಯವ್ವ. ನಂದನ ದುಡ್ಕೊಂಡು ಹೆಂಗೋ ಒಂದ್ ತಿಂತೀನಿ. ಸದ್ಯಕ್ಕೆ ಈ ಕೆಲಸ ಹಚ್ಕೊಡು,
ಆಮೇಲೆ ನಾನು ಓದಿದ್ದಕ್ಕೆ ಯಾವ್ದಾರ ಒಂದ್ ಚಲೋ ಕೆಲಸ ಸಿಕ್ಕರೆ ಅಲ್ಲೇರ ಹೋಗ್ತೀನಿ. ಬೇಡವಾ ಮಗಳ, ಬಾಂಡೆ ತಿಕ್ಕು ಕೆಲಸ ನನ್ನ ಕಾಲಕ್ಕೆ ಮುಗಿದು ಹೋಗ್ಲಿ. ನೀನು ಬೇರೆ ಎಲ್ಲರ ಕೆಲಸ ಹುಡ್ಕೊಂಡು ಆರಾಮಾಗಿರುವ. ಈ ಬಾಂಡೆ ತಿಕ್ಕು ಕೆಲಸ ಜಂಜಾಟಕ್ಕೆ ಬರಬೇಡವಾ, ಬರಬೇಡ. ಯಾ ಸುಚಿತ್ರಾ, ಏನಮ್ಮ ನಿಮ್ಮ ಅತ್ತಿ ಸಣ್ಣ ಸೊಸಿ ಪ್ರೀತಿ ಸೊಸಿ ಮನೆ ಬಿಟ್ಟು ಹೋಗಿಬಿಟ್ಲಂತ? ಇವಾ ಖರೇನು? ಹ್ಞೂ ರೀ ಅಮ್ಮ, ಅದು ಸ್ವಲ್ಪ ಜಗಳ ಆತ, ಹಂಗಾಗಿ ಅವೆಲ್ಲ ಆತ. ಇನ್ನೇನು ಕರೆ ಕಳಿಸ್ತೀನಿ. ಹಾ, ಬಿಡಂಗಿಲ್ಲ ಇಲ್ಲಿಗ. ಹೌದು, ಸುಮಿತ್ರಿ ಎಲ್ಲದ? ಇಲ್ಲೇ ಅದೀನವ. ನಾ ಎಲ್ಲಿ ಹೋಗ್ಬೇಕ? ಇಲ್ಲೇ ಅದೀನಿ. ಏನು ಹೇಳು ಪಾಪ, ನಿನಗೆ ಹಿಂಗಾಗ್ಬಾರ್ದಿತ್ತು ಬಿಡ. ಪಾಪ ನನ್ನ ಸೊಸಿ ನನ್ನ ಸಣ್ಣ ಸೊಸಿ. ಇವ್ರಣ್ಣಿಗೆ ಹೇಳಿದ್ರೆ ಎಲ್ಲ ಕೆಲಸಕ್ಕವು, ಇವ್ರಪ್ಪಗೆ ಹೇಳಿದ್ರೆ ಕೆಲಸಕ್ಕವು, ಇವ್ರವ್ವ ಹಿಂಗ ಅಂತ ಎಷ್ಟು ಊರು ತುಂಬ ಹೇಳ್ಕೊಂಡೆ. ಯವ್ವ ಪಾಪ, ನಿನಗೆ ಹಿಂಗಾಗ್ಬಾರ್ದಿತ್ತು ಬಿಡು. ನಿನ್ನ ಮಕ್ಕ ಮಸಿ ಬೆಳೆದ್ಬಿಟ್ಲಲ್ಲ ನಿನ್ನ ಸಣ್ಣ ಸೊಸಿ. ಊರು ತುಂಬ ನಿಂದ ಸುದ್ದಿ. ಸುಮಿತ್ರಿ ಮಗ ಹಂಗೆ ಮಾಡ್ದ, ಸುಮಿತ್ರಿ ಸೊಸಿ ಹಿಂಗೆ ಮಾಡಿದ್ಲು. ಅಯ್ಯೋ ಸುಮಿತ್ರಿಗೆ ಹಿಂಗಾಗ್ಬಾರ್ದಿತ್ತು, ಸುಮಿತ್ರಿಗೆ ಹಂಗಾಗ್ಬಾರ್ದಿತ್ತು. ಪಾಪ ಸುಮಿತ್ರಿಗೆ ಹಿಂಗಾಗ್ಬಾರ್ದಿತ್ತು, ಆಗ್ಬಿಟ್ಟತಿ. ಪಾಪ ಜೀವಕ್ಕೆ ಏನಾರು ಮಾಡ್ಕೊಂಡ್ಬಿಡ್ತಾಳ ಏನಂತ ಊರು ತುಂಬ ಸುದ್ದಿ ಎದ್ಬಿಟ್ಟತ. ನೋಡುವ ಸುಮಿತ್ರಿ, ಆಗೋದು ಹಾಕಿರ್ತತಿ, ಹೋಗೋದು ಹೋಗ್ತಿರ್ತತಿ. ಜೀವಕ್ಕೇನು ಅಪಾಯ ಮಾಡ್ಕೋಬೇಡ. ಮತ್ತೆ ವಿಷ ಕುಡಿಯೋದು, ಇಲ್ಲ ಯಾವ್ದ್ರ ಗಿಡಕ್ಕೆ ನೇಣು ಹಾಕೊಳ್ಳೋದು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗೋದು, ಏನಾರ ಒಟ್ಟು ಸುಮ್ಮನೆ ನೀವು ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋದು, ಇವೆಲ್ಲ ಮಾಡಬೇಡ. ಮಂದಿ ಏನೇನಾರ ಹೇಳ್ತಿರ್ತಾರವ, ಮಂದಿ ಮಾತು ಕೇಳಿ ಜೀವಕ್ಕೆ ಅಪಾಯ ಮಾಡ್ಕೋಬೇಡ. ಆಕಿ ಬೆಂಡ್ಲಿ ಮೇಘ ಮಸಿ ಬಳೆ ಕೆಲಸ ಮಾಡಿದ್ರು ನಂಗೆ ಇಷ್ಟ ಬೇಜಾರಾಗಿದ್ದಿಲ್ಲ. ನೀನೇನದೀಯ ನೀನು? ಸಾಯ್ಬೇಡ ಅಂತ ಹೇಳಿ ಸತ್ತ ಹೋಗ್ಬಿಡ್ಬೇಕು ಅಂತ ಜಿಗುಪ್ಸೆ ಬರ್ಸಾಕ್ ಕುಂತಿಯಲ್ಲ. ಯವ್ವ ಸುಮ್ಮನೆ ಇದ್ದು ಬಿಡು. ಯವ್ವ ನೀನ್ ಒಳ್ಳೇದಕ್ಕ ಯವ್ವ ನಾ ಹೇಳಿದ್ದು. ಆದ್ರೂ ನಿನಗೆ ಹಿಂಗಾಗ್ಬಾರ್ದಿತ್ತು ಬಿಡು. ಪಾಪ ಹಿಂಗಾಗ್ಬಾರ್ದಿತ್ತು. ಎಷ್ಟು ಜಂಬ ಕಚ್ಕೊಂಡು ಊರು ತುಂಬಾ. ಅಯ್ಯೋ ನೋಡ್ಬಾರ್ದು ಎಲ್ಲಾರ ಬಾಯಾಗೂ ನಿನ್ನ ಮಾತ. ಅಯ್ಯಯ್ಯ ಸುಮ್ಕಿರ್ತಿ ಏನು ಒಟ್ಟು. ನನಗೆ ಯಾವ ಬೇಜಾರು ಇಲ್ಲ, ಯಾವ್ದು ಏನೂ ಆಗಿಲ್ಲ. ಅದ್ರ ಹಣೆ ಬರ ಅಷ್ಟಿತ್ತು ಅಷ್ಟಾತು. ಈಗ ನನ್ನ ಮಗ್ಗ ಇನ್ನೂ ಒಂದು ಹೆಣ್ಣು ನೋಡೇ ಬಿಟ್ಟೆ ನಾನು. ನನ್ನ ತಂಗಿ ನಾದ್ನಿ ಮಗಳು ಗಂಗಾ ಅಂತದಾಳ. ಆಕಿ ಗಂಗಾನ ಕರ್ದೇನಿ ಇವತ್ತು. ಹಣ್ಣಿಡೋ ಶಾಸ್ತ್ರ ಮಾಡಿ ಮುಗಿಸೇ ಬಿಡುನು, ಇಲ್ಲೇ ಬಂದಿದ್ದು ಬಿಡ್ರವ ಒಂದು 4 ದಿನ ಅಂತ ಹೇಳಿನಿ. ನನ್ನ ಮಗ ಏನು ಕನ್ಯಕ್ಕೆ ಬರಾದವೇನು? ಅವ್ವ ನಾ ಮುಂದು ತಾ ಮುಂದು ಅಂತಾರ. ನನ್ನ ಮಗ ವೀರೇಶಗೆ ಮದ್ವಿ ಮಾಡ್ಕೊಳಕ ನಮಗೇನು ಬ್ಯಾಸ್ರ ಇಲ್ಲ, ದುಃಖ ಇಲ್ಲ, ಏನಿಲ್ಲ ನೋಡುವ. ನಾವ್ರ ಆರಾಮದಿವಿ. ನನ್ನ ಮಗನ ಮದ್ವಿ ತಯಾರಿ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಕುಂತ ನಾನು. ಮದ್ವಿ ಕರಿತೀನಿ, ಎಲ್ಲಾರು ಬಂದು ಬಿಡ್ರಿ. ಅಲ್ಲ ಈಗರ ಮದ್ವಿ ಮುರಿದು ಬಿದ್ದತಿ, ಈಗಾಗ್ಲೇ ಹಿಂದಲೇನ ಮದ್ವೇನು? ಮಂದಿ ಬಾಯಿ ಮುಚ್ಚಾಕ ಹಾಕಿತೇನವ, ಅದಕ್ಕೆ ಹಿಂಗಾರ ಮಾಡಿದ್ರ ಮಂದಿ ಬಾಯಿ ಮುಸ್ತತಲ್ಲ ಅಂತ. ಏನು ಮಂದಿ ಏನ್ ತಾವ ಕೊಟ್ಟು ನಡೆಸ್ತಾವ ಏನಂಗ್ ಮಾತಾಡ್ತಾರವ. ಅಯ್ಯೋ ಹಿಂಗಾಗ್ಬಾರ್ದಿತ್ತು ಅನ್ಕೊಂಡು. ಇನ್ನೇನ ನನ್ನ ಸಣ್ಣ ಸೊಸಿ ಮೇಘ ಮತ್ತ ಅವ್ರವ್ವ ಶ್ರೀದೇವಿ ಬರ್ತಾರಿನ. ನಾನಿನ್ ಬರ್ಲಾ, ಅಡಿಗೆ ಮಾಡೋದೈತಿ. ಮದ್ವಿ ಕರಿತೀನಿ, ತಪ್ಪಸ್ಲಾರ್ದ ಬಂದ್ಬಿಡ್ರಿ. ಬೆಂಡ್ಲೇರ್ ನಂದೆಲ್ಲಿ ಇಡ್ಲಿ ಗೋಪಾಲ ಅಂತ ಬಂದ್ಬಿಡ್ತಾರ ಮನಿ ಮಠ. ಯಾರ್ದಾರ ಮನ್ಯಾಗ ಏನಾರ ಇಲಿ ಓತಂದ್ರೆ ಹುಲಿ ಓತು ಅಂತ ಸುದ್ದಿ ಎಬ್ಬಿಸಿ ನಿಂತು ಬಿಡ್ತಾವ್. ನನಗ ಇಲ್ಲ ಬ್ಯಾಸ್ರ, ಇವಕ್ ಬ್ಯಾಸ್ರ ಆಗ್ಬಿಟ್ಟತಂತ. ನೋಡ್ದಿನ್ಲೇ ಜೈ, ನೋಡ್ದಿನ ಆಗ್ಲೇ ಮದ್ವಿಗ ರೆಡಿ ಮಾಡ್ಕೊಂಡ್ಬಿಟ್ಟಾರ. ಇವ ಇಂಥವ್ರಿಗೆ ಅದು ಹೆಂಗೆ ಹೆಣ್ಣು ಕೊಡ್ತಾರ ಏನ? ಎಂತ ಚಲೋ ದುಡ್ಡು ತಿನ್ನೋರಿಗೆ ಹೆಣ್ಣು ಸಿಗುವಲ್ವು. ಆದ್ರೆ ಇವ್ರಿಗೆ ನೋಡ ಇವ ಇಂಥ ಮಣ್ತಿನ ಕೆಲಸ ಮಾಡಿದ್ರು ಇವ ಆಕೆ ಎಂತ ಪುಣ್ಯತಿದ್ದಾಳೆ ಏನ ಈಕಿ ಕೈಯಾಗಿ ಈಗಾಕ. ಇಲ್ಲಮ್ಮ, ನಾನು ನಮ್ಮ ಅತ್ತಿ ಹೇಳಿದ ಹುಡುಗಿನ ಮದ್ವಿ ಮಾಡಕ್ ಬಿಡಂಗಿಲ್ಲ. ಹೆಂಗಾರ ಮಾಡಿ ಮೇಘಾನ್ ಕರ್ಕೊಂಡ ಬರ್ತೀನಿ ನಾನು. ಅಲ್ಲ ನಿಮ್ಮ ಅತ್ತಿ ಹಂಗೆ ಹೇಳ್ತಾಳಿ ಹಿಂಗೆ ಹೇಳ್ತಿ, ಯಾವ್ದು ಖರೆ ಏನು ಅಂದ್ರು ನಿಮ್ಮ ಅತ್ತಿ ಸೊಕ್ಕೇನು ಮುರಿದಿಲ್ ಬಿಡು. ನಾಯಲ್ಲಿ ಬೇಜಾರು ಮಾಡ್ಕೊಂಡು ಕುಂತಿರ್ತಾಳೇನ ಅಂತ ನೋಡಕ್ ಬಂದೆ. ಆದ್ರೆ ಇಲ್ಲಿ ನಾನು ಅನ್ಕೊಂಡು ನಂಗೆ ಏನೂ ಆಗಿಲ್ಲ. ಆರಾಮ್ ಕುಲು ನಕ್ಕೊಂತದಾಳ ನಿಮ್ಮತ್ತಿ. ನೀ ಏನೇ ಹೇಳು, ನಿಮ್ಮತ್ತಿ ಗುಣ ಬರಬ್ರಿಲ್ವಾ? ಯಾರು ನೆಟ್ಟಿಗಿದ್ರು ಸಹಿಸ್ಕೊಳಕ್ ಆಗಂಗಿಲ್ಲ. ಈಗ ನೋಡು, ಮಗ ಸೊಸಿನ ಒಂದು ಮಾಡ್ಬೇಕಿತ್ತು ನಿಮ್ಮತ್ತಿ, ಆದ್ರೆ ನೋಡಿ ದಿಕ್ಕಿಗೊಬ್ರು ಮಾಡಿಟ್ಬಿಟ್ಲು. ಆ ಹುಡುಗಿ ಅದು ಏನ್ ಮಾಡಕ್ ಕುಂತತೋ ಏನೋ. ಹೌದು, ಈ ಸುಮಿತ್ರಕ್ಕ ಒಟ್ಟು ಸಮಾಧಾನ ಮಾಡ್ಕೋಬೇಕಿತ್ತು. ಈಗಾಗಲೇ ಯಾಣೆ ಮದ್ವಿ ತಯಾರಿ ನಡೆಸ್ಬಿಟ್ಟಾಳ ನೋಡು. ಏನೇನ್ ಮಾಡ್ತಾಳ ಮಾಡ್ಲಿ, ಹೌದಿಲ್ಲ? ಅವ್ರ ಬುತ್ತಿ ಅವರಿಂದ ಕೇಡ್ಗಾಲಕ್ಕ ನಾಯಿ ಮೊಟ್ಟಿ ಇಡ್ತು ಅಂತಾರಲ್ಲ, ಹಂಗಾಗೈತಿ ಸುಮಿತ್ರ ಕಂಬಾಳೆ. ಜೇಕ ಬಾರ್ವ, ನಾವು ಮಾರ್ಕೆಟಿಗೆ ಹೋಗುನು. ಇಲ್ಲೇ ಎಷ್ಟೊತ್ತಂತ ಮಾತಾಡ್ಕೋತ ನಿಂದ್ರುದು. ನಡಿವಾ. ಆದ್ರೂ ಸುಚಿತ್ರ, ನಾ ಹೇಳ್ತೀನಲ್ಲ, ನಿಮ್ಮ ಅತ್ತಿದು ಸೊಕ್ಕಿನ ಮುರಿದಿಲ್ಲ, ನೀನ ಸೊಕ್ಕ ಮುರಿಬೇಕವಾ. ಹೆಣ್ಮಕ್ಳಂದ್ರೆ ಇನ್ ಕಿಮ್ಮತ್ತಿಲ್ಲನು? ಆಕಿ ಇಲ್ಲಂದ್ರೆ ಇನ್ನೊಬ್ಬಕಿ ಇಲ್ಲಂದ್ರೆ ಆಕಿ. ನೀನು ನಿನ್ನ ಗಂಡ ಹುಷಾರವ. ನಿಮಗೆ ಯಾವಾಗ ಏನು ಮಾಡಿ ಡೈವರ್ಸ್ ಕೊಡಿಸ್ಬಿಡ್ತಾಳೇನ? ಒಟ್ಟು ನೋಡ್ಕೊಂತೀರ್ರಿ, ಹುಷಾರಾಗಿರ್ರಿ. ನಾನೇನ್ ಬರ್ಲಾ? ಅಯ್ಯೋ ದೇವ್ರೆ, ಇವ್ರು ಹೋಗ್ತಾ ಏನ್ ಮಾತು ಹೇಳಿದ್ರು? ಹೌದು, ಈ ನಮ್ಮತ್ತಿ ಸೊಕ್ಕ ಮುರಿಬೇಕು. ಅಲ್ಲ ತಡಾಕಿಲ್ದಂಗ ಏನೋ ಒಂದು ಮದ್ವಿಗ ರೆಡಿ ಆಗ್ಯಾಳಲ್ಲ ನಮ್ಮತ್ತಿ. ಸಣ್ಣ ಸೊಸಿ ಮುದ್ದು ಸೊಸಿ ಅಂತಾಳ, ರೊಕ್ಕ ತಂದ್ರ ಅಷ್ಟೇ ಏನು ಇದಕ್ಕರ್ ಸುಡ್ಲಿ? ಸುಮಿತ್ರಿ, ಲೇ ಸುಮಿತ್ರಿ, ಎಲ್ಲವ ನಿಮ್ಮತ್ತಿ? ಮಾವ ಎದಕ್ರಿ ಇಷ್ಟ್ಯಾಕ್ ಸಿಟ್ಟಾಗಿರಿ? ಕರೆವ ನಿಮ್ಮತ್ತಿನ ಇವತ್ತು ಸಿಗದಿ ಕಟ್ಟಿ ಶೃಂಗಾರ ಮಾಡೇ ಬಿಡ್ತೀನಕ್ಕಿನ ಈಕಿನ. ಮತ್ ನಾನು ಬರ ಸಿಟ್ಟಿಗ ಮಚ್ಚು ಕೊಡ್ಲಿ ಸಿಗಬೇಕು, ಇವತ್ತು ಕತ್ತರ್ ಸಾಕ್ಬಿಡ್ತೀನಕ್ಕಿನ. ಯಾಕ್ರಿ ಹಂಗ್ಯಾಕ್ ಭಯ ಕುಂತೀರಿ? ಏನಾತ? ಏನಾತೀಗ? ಏನಾತ ನೋಡ್ರಿ, ನೀವು ದೂರ ನಿಂತು ಮಾತಾಡ್ರಿ. ಸನಿಕೆಲ್ಲ ಬರಕ್ ಹೋಗ್ಬೇಡ್ರಿ. ಸುಚಿತ್ರಾ, ನೀ ಇಲ್ಲೇ ನಿಂದ್ರವ. ಇತ್ತಾಗ ಬಾಲೆ ಸುಮಿತ್ರಿ, ಇವತ್ತೈತ್ ನಿನ್ನ ಬಾ ಅಂದೆ. ಎದಕ್ರಿ ಏನಾತ ಹೇಳ್ರಿ? ಇವ ನನ್ನ ಮನಿ ಮೇಲೆ ಯಾರ ಮಾಟ ಮರಡಿ ಮಾಡ್ಸ್ಯಾರವ. ಇವ ನಮ್ಮ ಮನ್ಯಾಗ ಶಾಂತಿ ನೆಮ್ಮದಿ ಏನು ಇಲ್ಲ ನೋಡು. ಶಾಂತಿ ನೆಮ್ಮದಿ ಇಲ್ಲ? ಹಳದಕ್ಕಿ ನೀನ್ ನೋಡು, ಈ ಮನಿ ನೆಮ್ಮದಿ ಶಾಂತಿ ಹಾಳು ಮಾಡಕ್ ನಿಂತಾಕಿ ನೀನ ಸಿಗದಿ ಕಟ್ಲಿ. ಅಲ್ರಿ ಯಾಕ್ರಿ ಹಿಂಗ್ ಭಯ ಕುಂತೀರಿ? ಏನಾತಂತಾರ ಹೇಳ್ರಿ.
ಏನಾತ ಏನಾತಂತ ಹೇಳ್ಬೇಕಾ? ನಿನ್ನೆರ ಮದ್ವಿ ಮುರಿದು ಬಿದ್ದತಿ ಹಗ್ಲೇ ತಡಾಕಿಲ್ದಂಗ ಆ ಗಂಗಾನ್ ಕರೆ ಕಳ್ಸಿನ. ಅಲ್ಲ ನಿಮ್ಗೆ ಹೇಳೇ ಇಲ್ಲ ನಾನು. ಯಾರು ಹೇಳಿದ್ದು? ನೀ ಹೇಳಿಲ್ಲ ಅಂದ್ರ ನಂಗೆ ಗೊತ್ತಾಗಂಗಿಲ್ಲನ. ನೋಡು ಅವ್ರು ಬರಂಗಿಲ್ಲ. ಅವ್ರು ಬಂದ್ರು ಅಂತ ಇಟ್ಕೋ, ಅವ್ರ ಮುಂದನ ನಿನ್ನ ಮಗನ ಮನೆಯಿಂದ ಒದ್ದು ಹೊರಗೆ ಹಾಕ್ತೀನಿ. ಊರ್ ಮಂದಿ ಮುಂದ ಮರ್ಯಾದೆ ತೆಗಿಬೇಕಂತ ಮಾಡಿರೇನ್ ತಾಯಿ ಮಗ ಇಬ್ರು ಸೇರಿ. ಮಂದಿ ಬಾಯಿಗೆ ಬಂದಂಗ ಅನ್ನ ಕುಂತಾರ. ಚಾ ಅಂಗಡಿಗೆ ಹೋದ್ರು ನೆಮ್ಮದಿಲ್ಲ, ಕೆಲ್ಸಕ್ಕೆ ಹೋದ್ರು ನೆಮ್ಮದಿಲ್ಲ. ಏನ್ಲೇ ಇದು ಇವತ್ ನಿನ್ನ? ಅದು ನೀವು ಹತ್ರ ಬರಕ್ ಹೋಗ್ಬೇಡ್ರಿ. ಮತ್ತ ನನ್ನ ಮಗ ಏನ್ ಹಂಗ ಕುಂದ್ರಬೇಕನು? ಹೆಚ್ಚು ಕಡಿಮೆ ಏನಾರ ಮಾಡ್ಕೊಂಡ್ಬಿಟ್ರ, ಕುಡಿಯ ಚಟ ಗಿಟ ಕಲ್ಕೊಂಡ್ಬಿಟ್ರ, ಅದಕ್ಕ ಹಿಂದ ಒಂದು ಮದ್ವಿ ಮಾಡ್ಬಿಟ್ರ ಅವನು ಚಂದಾಗಿರ್ತಾನ ಅಂತ ಮಾಡಕ್ ಕುಂತಾನಿ. ಆಟಕ್ಕೂ 5 ಲಕ್ಷ ರೂಪಾಯಿ ಕೊಡಕ್ ನಮ್ ಕಡೆ ರೊಕ್ಕ ಎಲ್ಲ ಐತಿ. ಈಗ ವರದಕ್ಷಿಣೆ ಅಂತ ಇಸ್ಕೊಂಡಿರೋ ರೊಕ್ಕನ ಆಕಿ ಕೊಟ್ಟು ಈತ ಕಡೆ ಮದ್ವಿ ಮಾಡ್ಬೇಕು. ನನ್ನ ಮಗನ ಒಂಟಿಯಾಗಿ ಇರಕ್ ನಾ ಬಿಡಂಗಿಲ್ಲ. ಮದ್ವಿ ಮಾಡ್ತೀನಿ. ಆಕಿ ಗಂಗಾ ಭಾರಿ ಒಳ್ಳೆ ಹುಡುಗಿ. ಈಕಿ ಮೇಘ ನಂಗ ಸುಳ್ಳು ಪಳ್ಳು ಹೇಳಂಗಿಲ್ಲ. ನಾ ಎಲ್ಲ ಫೋನ್ಯಾಗ ಮಾತಾಡಿನಿ. ಅವ್ರು ಇವತ್ತು ಬರ್ತಾರಂತ ನೋಡ್ರಿ. ಓಟು ತಿಳ್ಕೊರಿ, ಮಗನ್ ಜೀವನ ಹಾಳು ಮಾಡ್ಬೇಡ್ರಿ. ಅಲ್ಲಲ್ಲೇ ಸುಮಿತ್ರಿ, ನಿನ್ ತಲೆಗಿನ್ ಬುದ್ಧಿ ಐತೆ ಲದ್ದಿ ಐತ್ಲೆ? ಯಾಕ್ರಿ? ಮತ್ತ ಅಲ್ಲ, ಈಗ ನಿನ್ ಮಗಂದು ಮದ್ವೆ ಆಗಿ 1 ತಿಂಗಳಾತು. ಮದ್ವಿ ಮುರಿದು ಬಿದ್ದತಿ. ಹಿಂದಲೇ ತಡಾಕಿಲ್ದಂಗ ಆ ಹುಡುಗಿ ಯಾಕ್ಲೆ ಬಂದು ಮದ್ವಿ ಆಗ ಕುಂತಾಳ? ಊರಾಗಿನ ಗಂಡುಗಳಿಗೆ ಏನ್ ಬರ ಆಯ್ತನ? ಕನ್ಯೆ ಸಿಗುವಲ್ವು ಅಂತ ಬಾಯಿ ಬಡ್ಕೊಳಕ್ ಕುಂತಾರ. ಅಂತದ್ರಾಗ ಈ ನಿನ್ನ ಕುಲಪುತ್ರ ವೀರೇಶ ಮಾಡಿರೋ ಹಲ್ಕ ಕೆಲ್ಸಕ್ಕ ಮೆಚ್ಕೊಂಡು ಓಡಿ ಬಂದು ಮದ್ವಿ ಆಗ್ಬಿಡ್ತಾಳೆ ನಾಕಿ. ಲೇ ಸುಮಿತ್ರಿ, ಇದ್ರಾಗ ಏನ ಮಸ್ಲತ್ ಐತಿ. ಮತ್ತೊಮ್ಮೆ ಹಳ್ಳದಾಗ ಬೀಳ್ಬೇಡ ಹೇಳಕ್ ಕುಂತೀನಿ ನಾನು. ಇದನ್ನ ಇಲ್ಲಿಗ ಬಿಟ್ಬಿಡು. ಆ ಹುಡುಗಿ ಬ್ಯಾಡ, ಸುಮಿತ್ರಿ ಬ್ಯಾಡ, ಆ ಗಂಗಾ ಆ ಶ್ರೀದೇವಿ ಇಬ್ರು ಬ್ಯಾಡ ನಮ್ಮ ಮನಿಗ್ ಬರುದು. ನಾ ಹೇಳಕ್ ಕುಂತೀನಿ ಕೇಳು. ಈಗ ಬಾ ಅಂತ ಹೇಳೇ ಬಿಟ್ಟೆ ನಾನು. ಬರ್ಬೇಡ್ರಿ ಅಂತ ಹೇಳಕ್ಕಾಕೇತನ? ಆಗ್ಲೇ ಅವ್ರು ಬಸ್ನ್ಯಾಗ ಕುಂತಾರಂತ. ನಿಮಗ್ ಕಾಲಿಗೆ ಬೀಳ್ತೀನ್ರಿಪ್ಪ, ನೀವು ಸುಮ್ನೆ ಇದ್ ಬಿಡ್ರಿ. ನನ್ನ ಮಗ ವೀರೇಶ ಒಪ್ಕೊಂಡನ ಮದ್ವಿ ಆಗಾಕ. ಇಷ್ಟ ಹೇಳಿದ್ರು ನಿಂಗ್ ಬುದ್ಧಿ ಬರ್ವಲ್ತಲ್ಲ? ಖರೇನೋ ಆ ದೇವ್ರು ನಿನ್ ತಲೆಯಾಗ ಮೆದುಳು ಇಟ್ಟಿಲ್ಲ, ಆನಿ ಲದ್ದಿನ ಇಟ್ಟಾನ. ಅದಕ್ಕ ನಿಂಗ ಹೊಳಿವಲ್ತು. ನೋಡ್ ಸುಮಿತ್ರಿ, ಮನಿ ಮಾನ ಮರ್ಯಾದೆ ತೆಗ್ಯಾಕ್ ಕುಂತೀನಿ ನೀನು. ಇಲ್ಲ ಅಲ್ರಿ, ಇದು ಒಂದ್ಸಲ ಏನೋ ತಪ್ಪಾಗೈತಿ. ತಿರ್ಗಾ ಮರ್ಗ ಅದ ತಪ್ಪಾಕೇತನ. ಗಂಗಾ ಎಂತ ಚಲೋ ಹುಡುಗಿ, ಸಾಲಿ ಕಲ್ತಾಳ, ಜಾಬ್ ಮಾಡ್ಯಾಳ. ನನ್ನ ಮಗ ದುಡಿತಾನ, ಮತ್ತ ಆ ಗಂಗಾನು ದುಡಿತಾಳ, ರೊಕ್ಕ ತಗೊಂಡ್ಬರ್ತಾಳ. ಅಯ್ಯೋ, ಎಷ್ಟು ತಿಂದಿರಿ ಎಷ್ಟು ಬಿಟ್ಟಿರಿ. ನನ್ನ ಮಗನ್ ಬಾಳೆ ಬಂಗಾರ ಆಕೈತಿ. ನೀವು ಓಟೋ ಸುಮ್ಕಿದ್ ಬಿಡ್ರಿ. ಇಲ್ಲಂದ್ರ ನೀವು 5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ರಿ. ಹೆಂಗಾರ ಮಾಡಿ ಒಂದ್ 5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ರಿ. ಆ ಮೇಘಾನ ನನ್ನ ಮಗನ ಡಿವೋರ್ಸ್ ಮಾಡಿಸಿ ಬೇಕಾದ್ರೆ ನನ್ನ ಮಗನ ಹಂಗ ಕುಂದರ್ಸ್ತೀನಿ, ಆಯ್ತಾ? ನಿಮ್ ಹಿರಿ ಮಗ ಅವಿನಾಶ ಮದ್ವಿ ಮಕ್ಕಳು ಎಲ್ಲ ಮಾಡ್ಕೊಲಿ, ನನ್ನ ಮಗ ಹಂಗ ಸಾಯ್ಲಿ. ಒಬ್ರಿಗೊಂದು ಮಾಡ್ತಾರಿ ಮನ್ಯಾಗ. ನಿನ್ ಜನ್ಮಕ್ಕಿಷ್ಟ ಹೇಳಿದ್ರ ಅರ್ಥ ಆಗ್ವಲ್ತು. ಆ ಅವಿನಾಶನ್ ಮೇಲೆ ಕೆಂಡ ಕಾರ್ತಿಯಲ್ಲ ಪಾಪ. ಆ ಹುಡುಗ ಒಬ್ರಿಗೂ ಒಂದು ನಯ ಪೈಸೆದ್ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಅವನಿಗ ಅವ ಕಾಲಿಟ್ಟಲ್ಲೆಲ್ಲ ಒಳ್ಳೇದಾಕೈತಿ. ನೀವು ಒಬ್ರಿಗೆ ಒಳ್ಳೇದಾದ್ರ ಸಂಭಾಳಿಸ್ಕೊಳಂಗಿಲ್ಲ. ಆ ಅವಿನಾಶನ್ ನೋಡಿ ಹೊಟ್ಟಿ ಹುರ್ಕೊಂಡು ಸಾಯ್ತಿರಲ್ಲ, ಮತ್ತ ನಿಮ್ಗೆ ಹಿಂಗ ಆಗುದು. ಏನಾರ ಮಾಡ್ಕೊಂಡು ಹಾಳಾಗ್ ಹೋಗ್ರಿ. ಲೇ ಸುಮಿತ್ರಿ, ಈ ಸಲ ಏನಾರ ಮಾನ ಮರ್ಯಾದೆ ಹೋಗುವಂತ ಕೆಲಸ ಆಗ್ಬೇಕು. ನೋಡ್, ನಿನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ. ಇದು ಕೊನೆಯ ಅವಕಾಶ ನಿನಗ. ತಗೋರಿ, ಏನು ಆಗಂಗಿಲ್ಲ, ಎಲ್ಲ ಒಳ್ಳೇದಾಕೈತಿ. ನೀವು ಒಟ್ಟು ತಾಳ್ಮೆಯಿಂದ ಇರ್ರಿ, ಅಷ್ಟ ಸಾಕು. ಬೀಗ್ರ ಬರ ಹೊತ್ತಾತು, ನಾನು ಒಟ್ಟು ಅಡ್ಗಿ ಮಾಡ್ಬೇಕು. ನಿನ್ನ ಸಸಿ ನೋಡ್ವಾ ಎಂತ ಕೆದಾಳ ನೋಡ್ವಾ ಈಕಿ. ನನಗ ಆ ಗಂಗಾ ಅವ್ರವ್ವ ಸರಿನ ಅನ್ಸಂಗಿಲ್ವಾ? ಏನ ಮಸ್ಲತ್ ಐತಿಲ್ಲಿ. ಮಾವರ, ನೀವ್ ಹೇಳಿಂದೆ ನಂಗೂ ಹಂಗ ಅನ್ಸಾಕುಂತತ್ರಿ. ಅಲ್ಲ, ಮದ್ವಿ ಮುರಿದು ಬಿದ್ದತಿ ಅಂತ ಹುಡುಗನ ತಡಾಕಿಲ್ದಂಗ್ ಮದ್ವಿ ಈಕೆ ಯಾಕೆ ಹಾಕ್ತಾಳ? ಹೌದಿಲ್ರಿ ಮಾವರ? ಅದು ಇದ್ದಂತವ್ರು. ತಿಳುವಳಿಕೆ ಇಲ್ಲದ ಜನ ಅಂದ್ರ ಮಾತ್ ಬೇರೆ. ತಿಳುವಳಿಕೆ ಐತಿ, ಎಲ್ಲ ಐತಿ ಅಂದ್ರೂ ಈ ಗಂಗಾ ಯಾಕ ಇವನನ್ನ ಮದ್ವಿ ಆಗ್ತೀನಿ ಅನ್ನಕುಂತಾಳ? ಹೌದಿಲ್ರಿ? ಹೌದವಾ, ಏನೇನ ತುಂಬೇತ ಏನ ಇವ್ರ ಹಣೆ ಬಾರ್ದಾಗ ಯಾರಿಗ ಗೊತ್ತ? ಹೌದಿಲ್ಲ? ಏನಾರ ಮಾಡ್ಕೊಂಡು ಹಾಳ್ಗುಂಡೆ ಬಿದ್ಕೊಂಡು ಹೋಗ್ಲಿ. ಏನಾರ ಹೆಚ್ಚು ಕಡಿಮೆ ಆತು, ಇವ್ರನ್ನ ಮನೆಯಿಂದ ಒದ್ದು ಹೊರಗೆ ಹಾಕ್ಬಿಡ್ತೀನಿ. ನೆಮ್ಮದಿ ಅನ್ನೋದಿಲ್ಲ ಈ ಮನ್ಯಾಗ. ಹೌದು, ಇಲ್ಲೇನೋ ಮಸ್ಲತ್ ಐತಿ. ನಾನ ಕಂಡು ಹಿಡಿತೀನಿ ಅದನ್ನ, ಬಿಡಂಗಿಲ್ಲ ಅದನ್ನ. ಬರ್ಲಿ ಆಗಂಗ ಮಾಡ್ತೀನಕಿನ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಹೈಟ್ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಹಾಯ್ ವಿದ್ಯಾ ಅವರೇ ಫ್ರಮ್ ಬಾಂಬೆ, ಥ್ಯಾಂಕ್ ಯು. ಹಾಯ್ ಸಹನಾ ಗೌಡ ಅವರೇ, ಥ್ಯಾಂಕ್ ಯು. ಹಾಯ್ ಜಗದೀಶ್ ಪಾಟೀಲ್ ಅವರೇ ಫ್ರಮ್ ಬೆಳಗಾವಿಯಿಂದ, ಥ್ಯಾಂಕ್ ಯು. ಹಾಯ್ ಶಶಿಕಲಾ ವಿಬಿ ಅವರೇ, ಥ್ಯಾಂಕ್ ಯು. ಹಾಯ್ ವಾಸವಿ ರಾಜೇಶ್ ಅವರೇ, ಥ್ಯಾಂಕ್ ಯು. ಹಾಯ್ ಲಕ್ಷ್ಮೀ ಕಮ್ಮಾರ್ ಅವರೇ, ಥ್ಯಾಂಕ್ ಯು. ಹಾಯ್ ಸಾವಿತ್ರಿ ಇಲ್ಕಲ್ ಅವರೇ, ಥ್ಯಾಂಕ್ ಯು. ಹಾಯ್ ಸಕ್ಕು ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋನ ನೋಡಿ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.